ಒಂದು ವಾರಕ್ಕಿಂತ ಮುಂಚೆ ಹೇಳಿದ್ರು, ಈ ಮಾತು ಬಂದಿದೆ ಒಮ್ಮೆ, ಬರುವುದಕ್ಕಿಂತ ಮುಂಚೆ ತಾಯಿ ಹೇಳಿದ್ರು ಈ ಥರ ಬರುತ್ತೆ. ಆದರೆ ನಾನು ಎಲ್ಲರಿಗೂ ಪ್ರಸಾದ ಆಗ್ತೀನಿ, ಹಣೆಗೆ ಹಾಕ್ತೀನಿ, ಬಾಯಿಗೆ ಹಾಕ್ತೀನಿ. ಯಾಕೆಂದರೆ ನನಗೆ ಎಲ್ಲರೂ ಒಂದೇ ಲೆಕ್ಕ, ಅವರ ಮನಸ್ಸು ಏನಿದ್ರು ಅದು ಅವರಿಗೆ ಬಿಟ್ಟದ್ದು. ಅವರು ಮದ್ದು ಅಂದರೆ ಮದ್ದು, ಪ್ರಸಾದ ಅಂದರೆ ಪ್ರಸಾದ, ವಶೀಕರಣ ಅಂದರೆ ವಶ, ಅದು ಅವರಿಗೆ ಬಿಟ್ಟದ್ದು. ತಾಯಿ ಮುಂಚೆನೇ ಹೇಳಿದ್ದಾರೆ ನಮಗೆ ಈ ಥರ ಬರ್ತದೆ, ಈ ಥರ ಎಣಿಸ್ತಾರೆ. ನನಗೆ ಯಾರು ಹೇಗೆ ಎಣಿಸ್ತಾರೆ ನನಗೆ ಗೊತ್ತಾಗ್ತದೆ. ಆದರೆ ನಾನು ಅವರಿಗೂ ಪ್ರಸಾದ ಆಗ್ತದೆ, ಆಗದಿದ್ರೆ ನಾನು ಕೆಟ್ಟವಳಾಗ್ತೀನಿ ಅಂತ ಹೇಳಿದ. ಹೌದು. ಈಗ ಜೀರ್ಣೋದ್ಧಾರದ ಒಂದು ಕೆಲಸಕ್ಕೆ ಇಳಿದು ಬಿಟ್ಟಿದ್ದೀರಿ, ಹಾಗಾಗಿ ಸಹಕಾರಗಳು ಬರ್ತಾ ಇದೆಯಾ ಹೇಗೆ? ಸಹಕಾರ ತುಂಬ ಕಮ್ಮಿ ಇದೆ, ಯಾಕಂದರೆ ಅದಕ್ಕೆ ಬೇಕಾದ ಜನ ಸಿಗುವುದಿಲ್ಲ. ಆದರೂ ಎಲ್ಲರೂ ಇದಕ್ಕೆ ಕೈ ಜೋಡಿಸಬೇಕು. ಈಗ ಸಾಮಾಜಿಕ ಜಾಲತಾಣದಲ್ಲಿ ನಾವು ಹಾಕಿದ್ದೇವೆ, ಇದನ್ನು ಕೆಲವರಿಗೆ ನೋಡಿ ಅವರ ಕೈಯಲ್ಲಿ ಆಗುವುದಿಲ್ಲ. ಅಂದರೆ ಬಡವರು ಇರ್ತಾರೆ, ಅಂದರೆ ಬಡವರು ಕೊಡ್ತಾರೆ, ಕೊಡುವುದಿಲ್ಲ ಅಂತಲ್ಲ, ಅವರು ನೋಡಿ ಹಾಗೆ ಇರಬಾರ್ದು. ಯಾಕೆಂದರೆ ಅದನ್ನು ಮತ್ತೊಬ್ಬರಿಗೆ ಹಂಚಿ ಅದರಲ್ಲಿ ಅದು ಯಾರು ಈ ದೇವಸ್ಥಾನಕ್ಕೆ ಕೈ ಜೋಡಿಸುವವರು ಇದ್ದಾರೆ ಅಲ್ಲಿವರೆಗೆ ಮುಟ್ಟುವವರೆಗೆ ಅವರು ಮಾಡಲಿ ಅಂತ ನಾನು ಎಲ್ಲ ಭಕ್ತರಲ್ಲಿ ಬೇಡಿಕೊಳ್ಳುದು. ಯಾಕೆಂದರೆ ಕೆಲವರು ನಮ್ಮ ಹತ್ರ ಕೇಳ್ತಾರೆ, ಇದು ಧರ್ಮದರ್ಶಿಗಳ ಮನೆದ ಕೇಳ್ತಾರೆ. ನಿಜವಾಗಿ ನಾನು ಹೇಳ್ತೇನೆ, ಇದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಜಗನ್ಮಾತೆ. ಅಂದರೆ